ದೇಹದ ಸದೃಢತೆಯನ್ನು ಕಾಪಾಡುತ್ತೆ. ಸೂರ್ಯ ನಮಸ್ಕಾರದ ವಿವಿಧ ಭಂಗಿಗಳನ್ನು ಸ್ವಾಮಿಗಳು ಹಾಕುತ್ತಿದ್ದಾರೆ. ಮಂಗಾಸನ, ಮುಂದಿನ ಆಸನ ವಜ್ರಾಸನ. ಇದು ಪದ್ಮಾಸನದ ಒಂದು ಭಂಗಿ. ಅಡ್ವಾನ್ಸ್ ಪದ್ಮಾಸನ. ಮುಂದಿನ ಆಸನ ಮಯೂರಾಸನ. ಕಿಂಗ್ ಆಫ್ ಆಸನ ಶೀರ್ಷಾಸನ. संजानामुपासते संजानामुपासते नामुपासते नामुपासते. ಥ್ಯಾಂಕ್ ಯು. ಉಸಿರನ್ನು ಹೊರಗೆ ಹಾಕುತ್ತಾ ಬೆಂಬಡಿಗಳನ್ನು ಹಾಗೂ ಕೈಗಳನ್ನು ಜೊತೆಗೆ 10 ಸೆಕೆಂಡ್ ಇದೇ ಸ್ಥಿತಿಯಲ್ಲಿ ಇರಿ. 1 2 3 4 5 6 7 8 9 10. ಎರಡು ಕೈಗಳನ್ನು ತಳಗೇಡಿ ಸಮಸ್ಥಿತಿ. ಸ್ವಲ್ಪ ಸಮಯ ವಿಶ್ರಾಂತಿ. ಆದರೆ ನೆಲಕ್ಕೆ ತಾಗಿಸಿ ಇದೇ ಸ್ಥಿತಿಯಲ್ಲಿ 10 ಸೆಕೆಂಡ್ ಉಸಿರಾಟ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಿ. ಮುಂದಿನ ಅಭ್ಯಾಸ ಪ್ರಾಣಾಯಾಮ. ತಲೆ ಕುತ್ತಿಗೆ. चेत् दुःख भाग भवेत्. ॐ शान्ति शान्ति शान्ति. ಯೋಗ ಇವತ್ತು ಜಗತ್ತಿನ ಉದ್ದಗಲಕ್ಕೆ ವ್ಯಾಪಿಸಿದೆ. ಯೋಗ ಅನ್ನುವ ಶಬ್ದ ಯುಜುರ್ ಯೋಗೆ
ಇಳು ಅನ್ನುವ ಸಂಸ್ಕೃತ ಶಬ್ದದಿಂದ ನಿಷ್ಪನ್ನವಾದದ್ದಾಗಿದೆ. ಜೋಡಿಸೋದು, ಕೂಡಿಸೋದು ಅಂತ ಅರ್ಥ. ಏನನ್ನು ಕೂಡಿಸೋದು? ಮೊತ್ತ ಮೊದಲಾಗಿ ಶರೀರದಲ್ಲಿ ಸ್ವಾಸ್ಥ್ಯವನ್ನು ಕೂಡಿಸೋದು. ದೈಹಿಕ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯ. ಇದರಿಂದಾಗಿ ಮುಂದೆ ಧ್ಯಾನದ ಸ್ವಾಸ್ಥ್ಯ. ಅದರ ಮೂಲಕ ನಾವು ನಂಬಿದ ಭಗವಂತ ಯಾರಿದ್ದಾನೆ ಅವನ ಜೊತೆಗೆ ಈ ಆತ್ಮನನ್ನು ಕೂಡಿಸುವ ವಿದ್ಯೆಯೇ ಅದು ಯೋಗ. ಭಾರತೀಯ ಎಲ್ಲ ಶಾಸ್ತ್ರಗಳ ಕೊನೆಯ ಗುರಿ ಭಗವಂತನನ್ನು ಸೇರೋದು, ಮೋಕ್ಷ ಅಂತ ಕರೆಯುತ್ತಾರೆ. ಎಲ್ಲ ದುಃಖದಿಂದಗಳಿಂದ ದೂರ ಆಗೋದು, ಅದು ಭಗವಂತನನ್ನು ಹೋಗಿ ಸೇರಿದಾಗ. ಅವನನ್ನು ಹೋಗಿ ಸೇರಬೇಕು ಅಂತಿದ್ರೆ ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಉಪನಿಷತ್ತು ಹೇಳ್ತಾರೆ. ಯಾರು ಬಲಹೀನರಿದ್ದಾರೆ ಅವರಿಗೆ ಭಗವಂತ ದೊರೆಯುವುದಿಲ್ಲ. ಯಾವ ಬಲ? ದೈಹಿಕ ಬಲ, ಮನೋಬಲ. ಆ ದೈಹಿಕ ಬಲ, ಮನೋಬಲ ಎರಡನ್ನೂ ಕೂಡ ನಮ್ಮಲ್ಲಿ ಕೂಡಿಸಿ ನಮ್ಮನ್ನು ಭಗವಂತನ ಜೊತೆಗೆ ಕೂಡಿಸುವ ವಿದ್ಯೆಯೇ ಅದು ಈ ಯೋಗ ವಿದ್ಯೆ. ಇವತ್ತು ಈ ವಿದ್ಯೆ ಹಿಂದಿನ ಎಲ್ಲ ಕಾಲಗಿಂತಲೂ ಕೂಡ ಹೆಚ್ಚು ಪ್ರಸ್ತುತ. ಯಾಕೆಂತಂದರೆ ಹಿಂದಿನ ಕಾಲದಲ್ಲಿ ಜೀವನ ವಿಧಾನವೇ ಹಾಗಿತ್ತು. ಬದುಕಿನ ಪ್ರತಿಯೊಂದು ನಡೆಯೂ ಕೂಡ ಒಂದೊಂದು ಯೋಗಾಭ್ಯಾಸವೇ ಆಗಿತ್ತು. ಆದರೆ ಇವತ್ತು ಹಾಗಿಲ್ಲ. ನಮ್ಮ ಬದುಕಿಗೆ ನಾವು ಯಂತ್ರಗಳನ್ನು ಬಹುವಾಗಿ ಅವಲಂಬಿಸಿಕೊಂಡಿದ್ದೇವೆ. ನಮ್ಮ ಬದುಕು ಯಾಂತ್ರಿಕ ಬದುಕು ಆಗಿರುತ್ತದೆ. ಈ ಹಂತದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಿರತಕ್ಕಂತಹ ವ್ಯಾಯಾಮ ಅದು ದೊರಕದೇ ಹೋದಾದಾಗ ನಮ್ಮ ಪ್ರಾಚೀನ ಋಷಿಮುನಿಗಳು ಪ್ರಾಯ ಇದನ್ನೆಲ್ಲ ಮೊದಲಾಗಿಯೇ ಮನಗಂಡು ನಮಗೆ ಇಂತಹ ಒಂದು ವಿದ್ಯೆಯನ್ನು ನೀಡಿದ್ದಾರೆ. ಆ ವಿದ್ಯೆಯನ್ನು ಇವತ್ತು ನಾವು ಹಿಂದಿನ ಕಾಲಕ್ಕಿಂತಲೂ ಹೆಚ್ಚು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾದದ್ದಿದೆ. ಅದನ್ನೆಲ್ಲ ನಾವು ಆಚರಿಸೋಣ. ಯೋಗೇಶ್ವರನಾಗಿರತಕ್ಕಂತಹ ಶ್ರೀಕೃಷ್ಣನ ಅನುಗ್ರಹದ ಶ್ರೀರಕ್ಷೆ ಎಲ್ಲರಿಗೂ ಇರಲಿ, ಲೋಕಕ್ಕೆ ಒಳಿತಾಗಲಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ. ಆಮಯ ಅಂದರೆ ರೋಗ, ನಿರಾಮಯ ಆರೋಗ್ಯಪೂರ್ಣರಾಗಿರಲಿ. ಬಸವೇಶ್ವರ ವಿದ್ಯಾವರ್ಧಕ ಸಂಘ ಇವತ್ತು ನಾಡಿನ ಎಲ್ಲರನ್ನು ಕೂಡ ಒಗ್ಗೂಡಿಸಿ ಇಲ್ಲಿ ಯೋಗ ದಿನಾಚರಣೆ ನಡೆಸ್ತಾ ಇದೆ. ಇಂತಹ ಒಂದು ಯೋಗಕ್ಕೆ, ನಮ್ಮ ಪ್ರಾಚೀನ ವಿದ್ಯೆಗೆ ಜಗತ್ತಿನಾದ್ಯಂತ ಮನ್ನಣೆ ನೀಡಿರತಕ್ಕಂತಹ ನಮ್ಮ ಪ್ರಧಾನಿಗಳು ಈ ನಿಟ್ಟಿನಲ್ಲಿ ಅಭಿನಂದನಾರ್ಹರಾಗಿದ್ದಾರೆ. ಇವತ್ತು ನಮ್ಮ ಕರಂತಿ ಮಠ ಅವರು ಕೂಡ ಇವರನ್ನೆಲ್ಲ ಸೇರಿಸಿ ಈ ಕಾರ್ಯವನ್ನು ನಡೆಸಿಕೊಡ್ತಾ ಇರುವಂತಹದ್ದು ಅತ್ಯಂತ ಅಭಿನಂದನೆಯ ಕಾರ್ಯ ಆಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಕೃಷ್ಣನ ಅನುಗ್ರಹವನ್ನು, ಯೋಗೇಶ್ವರನಾದ ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.